ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನಾದರೂ ಒಂದು ಲಾಂಗ್ ಟ್ರಿಪ್ ಹೋಗೋದಕ್ಕೆ, ಒಂದು ಲಾಂಗ್ ಡ್ರೈವ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದಕ್ಕೂ ಮೊದಲು ಬಂದುಬಿಟ್ಟು ನಮ್ಮ ಗಾಡಿಯಲ್ಲಿ ನಾವು ಏನೇನನ್ನು ಚೆಕ್ ಮಾಡಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ಅಂದರೆ ಖಂಡಿತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗ್ತದೆ, ನಾನು ಮಾಡಿದ ಎಫರ್ಟ್ ಬಂದುಬಿಟ್ಟು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ವೆರಿ ಫಸ್ಟ್ ಬಂದುಬಿಟ್ಟು ನಾವು ಬಾನಟ್ ಓಪನ್ ಮಾಡಿದಾಗ ನಾವು ಕೆಲವೊಂದನ್ನು ಅಲ್ಲೇ ಚೆಕ್ ಮಾಡಬೇಕಾಗುತ್ತೆ. ಸೊ ಬಾನಟನ್ನು ಓಪನ್ ಮಾಡ್ಕೊಂಬಿಟ್ಟು ನಿಮಗೆ ತೋರಿಸ್ತಾನೆ. ಸ್ನೇಹಿತರೆ, ಬಾನಟ್ ಓಪನ್ ಮಾಡಿದ ತಕ್ಷಣ ವೆರಿ ಫಸ್ಟ್ ನಾವು ಏನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ನೋಡ್ತಿದ್ರೆ ಇದು ನಾಬು ಯೆಲ್ಲೋ ಕಲರ್ದು, ಇದು ಬಂದುಬಿಟ್ಟು ನಾವು ಆಯಿಲ್ ಡಿಪ್ಸ್ಟಿಕ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಬಂದುಬಿಟ್ಟು ನಾವು ಆಯಿಲ್ ಲೆವೆಲ್ ಎಷ್ಟಿದೆ ಅನ್ನೋದನ್ನು ನಾವು ಚೆಕ್ಔಟ್ ಮಾಡಬೇಕು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿ, ಈ ವಿಡಿಯೋದನ್ನು ಲಿಂಕನ್ನು ಬೇಕಾದ್ರೆ ನಾನು ನಿಮಗೆ ಮೇಲೆ ಐ ಬಟನಲ್ಲಿ ಕೊಟ್ಟಿರ್ತೇನೆ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಈ ಲೆವೆಲ್ ಏನಿದೆ, ಆಯಿಲ್ ಲೆವೆಲ್ ಏನಿದೆ, ಇಲ್ಲಿ ಎರಡು ಡಾಟ್ ಇದೆ, ಒಂದು ಫುಲ್ ಲೆವೆಲ್ ಮತ್ತೊಂದು ಲೋ ಲೆವೆಲ್ ಅಂತ. ಓಕೆನಾ? ಸೊ ಈ ಲೆವೆಲ್ನ ಎರಡು ಮಧ್ಯದಲ್ಲಿ ನಮ್ಮ ಆಯಿಲ್ ಬಂದುಬಿಟ್ಟು ಲೆವೆಲ್ ಇರಬೇಕು. ಹಾಗೆ ಅದರ ಕಲರ್ ಬಂದುಬಿಟ್ಟು ಪೂರ್ತಿಯಾಗಿ ಕಪ್ಪಾಗಿರಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ಕೂಲೆಂಟ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಎಂಜಿನ್ ಬಂದುಬಿಟ್ಟು ನಮ್ಮ ಸ್ಮೂತಾಗಿ ರನ್ ಆಗಬೇಕು, ಎಂಜಿನ್ನ ಹೀಟ್ ಬಂದುಬಿಟ್ಟು ರೆಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಕೂಲೆಂಟ್ ಲೆವೆಲ್ ಬಂದುಬಿಟ್ಟು ಕರೆಕ್ಟಾಗಿ ಇರಬೇಕಾಗುತ್ತೆ. ಇಲ್ಲಿ ನೋಡ್ತಿರುವ ಏನಿದೆ ಕೂಲೆಂಟ್ ಟ್ಯಾಂಕ್, ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಲೆವೆಲ್ ಅನ್ನು ಒಂದು ಮೆನ್ಷನ್ ಮಾಡಿರ್ತಾರೆ ಲೈನು, ಇಲ್ಲಿವರೆಗೂ ಬಂದ್ಬಿಟ್ಟು ನಮ್ಮ ಕೂಲೆಂಟು ತುಂಬಿರಬೇಕು. ಇದಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಕೂಲೆಂಟನ್ನು ಟಾಪ್ ಅಪ್ ಮಾಡ್ಕೊಂಡ್ಬಿಟ್ಟು ನೀವು ಡ್ರೈವಿಂಗನ್ನು ಸ್ಟಾರ್ಟ್ ಮಾಡಬೇಕು. ಕೂಲೆಂಟನ್ನು ನೀವು ಯಾವಾಗಲೂ ಓಪನ್ ಮಾಡೋಕ್ಕೂ ಮೊದಲೇ ನಮ್ಮ ಗಾಡಿ ಬಂದ್ಬಿಟ್ಟು ಆಫ್ ಆಗಿರ್ಬೇಕು. ಅದ್ರ ಜೊತೆಗೆ ಎಂಜಿನ್ ಬಂದ್ಬಿಟ್ಟು ತುಂಬ ಕೋಲ್ಡ್ ಆಗಿರಬೇಕು. ಅಂದರೆ ಎಂಜಿನ್ನ ಹೀಟ್ ಏನಿದೆ ಹಾಗೆ ಇದೆ, ಅದು ಆವಾಗಲೇ ನೀವು ಇದನ್ನೇನು ಓಪನ್ ಮಾಡಿದ್ರಿ ಅಂತ ಹೇಳಿ ಬಂದ್ಬಿಟ್ಟು ಎಂಜಿನ್ ಆವಿ ಬಂದ್ಬಿಟ್ಟು ನಿಮಗೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ, ನಿಮ್ಮ ಕೈ ಅಥವಾ ನಿಮಗೆ ಸುಟ್ಟೋಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಈ ಕೂಲೆಂಟನ್ನು ಕ್ಯಾಪ್ ಓಪನ್ ಮಾಡೋಕ್ಕೂ ಮೊದಲೇ ಎಂಜಿನ್ ಬಂದುಬಿಟ್ಟು ಪೂರ್ತಿಯಾಗಿ ಕೋಲ್ಡ್ ಆಗಿರಬೇಕು. ಅದನ್ನು ಎನ್ಶೂರ್ ಮಾಡಿ ಅದಾದಮೇಲೆ ನೀವು ಈ ರೀತಿಯಾಗಿ ಓಪನ್ ಮಾಡ್ಕೊಂಬಿಟ್ಟು ಕೂಲೆಂಟನ್ನು ನೀವು ಟಾಪ್ ಅಪ್ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಓಪನ್ ಮಾಡಿದ್ಮೇಲೆ ನೀವು ಇದ್ರ ಕಲರ್ಸ್ ಕೂಡ ನೀವು ಚೆಕ್ ಮಾಡ್ಬೋದು. ಕಲರ್ ಬಂದುಬಿಟ್ಟು ಒಂದು ಗ್ರೀನಿಶ್ ಟೈಪ್ ಇರಬೇಕು. ಓಕೆನಾ? ಇದರ ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ನೋಡ್ತಿರುವಾಗ ಇದು ಬ್ರೇಕ್ ಫ್ಲೂಯಿಡ್ ಆಯಿಲ್ ಟ್ಯಾಂಕ್, ಇದರ ಲೆವೆಲನ್ನು ನೀವು ಕರೆಕ್ಟಾಗಿ ಚೆಕ್ಔಟ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡಿ ನೋಡ್ಬೋದು. ಇದು ಬಂದುಬಿಟ್ಟು ಬ್ರೇಕ್ ಫ್ಲೂಯಿಡ್ ಆಯಿಲ್, ಅಂದರೆ ಲೆವೆಲ್ ಏನಿದೆ ಅದು ಬಂದುಬಿಟ್ಟು ಮ್ಯಾಕ್ಸಿಮಮ್ ಲೆವೆಲ್ ಇದೆಯಾ ಅನ್ನೋದನ್ನು ನೀವು ಚೆಕ್ಔಟ್ ಮಾಡಬೇಕು. ಮ್ಯಾಕ್ಸಿಮಮ್ ಲೆವೆಲ್ ಎಲ್ಲಿದೆ ಅಂತ ಇಲ್ಲಿ ನಿಮಗೆ ಇಂಡಿಕೇಟ್ ಮಾಡಿರ್ತಾರೆ. ಸರಿಯಾಗಿ ವಿಡಿಯೋದಲ್ಲಿ ಫೋಕಸ್ ಆಗ್ತಾ ಇದೆಯಲ್ಲ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದುಬಿಟ್ಟು ಒಂದು ಮ್ಯಾಕ್ಸ್ ಅಂತ ಬರೆದಿದ್ದಾರೆ, ಮ್ಯಾಕ್ಸಿಮಮ್ ಲೆವೆಲು. ಸೊ ಆ ಲೆವೆಲ್ಗೆ ನಮ್ಮ ಬ್ರೇಕ್ ಫ್ಲೂಯಿಡ್ ಆಯಿಲ್ ಬಂದುಬಿಟ್ಟು ಇದೆಯಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಅದರ ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಒಂದು ಟ್ಯಾಂಕನ್ನು ನೋಡ್ತಿರ್ಬೋದು. ಇದು ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಆಯಿಲ್ ಟ್ಯಾಂಕು. ಸೊ ಇದರ ಲೆವೆಲ್ ಏನಿದೆ, ಪವರ್ ಸ್ಟೇರಿಂಗ್ ಆಯಿಲ್ನ ಲೆವೆಲ್ ಬಂದುಬಿಟ್ಟು ಕರೆಕ್ಟಾಗಿ ಇದೆಯಲ್ಲ, ಮ್ಯಾಕ್ಸಿಮಮ್ ಲೆವೆಲ್ಗೆ ಇದೆಯಾ ಇಲ್ಲ ಅಂತ ಒಂದು ಸರಿ ಚೆಕ್ಔಟ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಿರುವಾಗ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಮಿನಿಮಮ್ಮು ಮತ್ತು ಮ್ಯಾಕ್ಸಿಮಮ್ ಅಂತ. ಸೊ ಇದು ಇದರ ಲೆವೆಲ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಏನಿದೆ ಅದರ ಲೆವೆಲ್ಗೆ ಇರಬೇಕು. ಇನ್ ಕೇಸ್ ಏನಾದರೂ ಇದಕ್ಕಿಂತ ಮಿನಿಮಮ್ ಲೆವೆಲ್ಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಒಂದು ಸರಿ ಟಾಪ್ ಅಪ್ ಮಾಡ್ಕೊಂಬಿಟ್ಟು ಡ್ರೈವಿಂಗ್ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇದೇನು ನೀವು ನೋಡ್ತೀರಾ, ಇದು ಬಂದುಬಿಟ್ಟು ವೈಫರ್ ವಾಟರ್ ಫ್ಲೋ ಟ್ಯಾಂಕು. ಅಂದರೆ ನಾವು ವಿಂಡ್ಶೀಲ್ಡನ್ನು ಏನು ಕ್ಲೀನ್ ಮಾಡ್ತೀವಿ, ವಾಟರ್ ಸ್ಪ್ರೇ ಮಾಡ್ತೀವಿ, ಆ ವಾಟರ್ ಬಂದುಬಿಟ್ಟು ಈ ಟ್ಯಾಂಕಿಂದನೇ ಆ್ಯಕ್ಚುಲಿ ಸ್ಪ್ರೇ ಆಗೋದು. ಇದರಲ್ಲಿ ಕರೆಕ್ಟಾಗಿ ನೀರು ಬಂದುಬಿಟ್ಟು ಇದೆಯಾ ಇಲ್ಲ ಅಂತ ಒಂದು ಸರಿ ನೀವು ಚೆಕ್ಔಟ್ ಮಾಡಿ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ನೀವು ಕುಡಿಯೋಕ್ಕೆ ಯೂಸ್ ಮಾಡ್ತಿರುವಂಥ ಪ್ಯೂರ್ ವಾಟರನ್ನು ನೀವು ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಸಹ ಇದನ್ನು ಫಿಲ್ ಮಾಡ್ಕೋಬೋದು. ಸೊ ಒನ್ಸ್ ನೀವು ಡ್ರೈವಿಂಗ್ ಸ್ಟಾರ್ಟ್ ಮಾಡ್ಕೊ ಮೊದಲೇ ಈ ಟ್ಯಾಂಕಲ್ಲಿ, ವಾಟರ್ ಟ್ಯಾಂಕಲ್ಲಿ ವಾಟರ್ ಇದೆಯಾ ಇಲ್ವಾ, ಇಲ್ಲದೇ ಇದ್ದರೆ ನೀವು ಒಂದು ಸರಿ ಫಿಲ್ ಮಾಡಿಕೊಂಡು ಡ್ರೈವಿಂಗ್ ಸ್ಟಾರ್ಟ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಒಂದು ಸರಿ ನಿಮ್ಮ ಬ್ಯಾಟ್ರಿ ಏನಿದೆ ಅದನ್ನು ಸಹ ಚೆಕ್ಔಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಬ್ಯಾಟ್ರಿಯಲ್ಲಿ ಬಂದುಬಿಟ್ಟು ಇಲ್ಲಿ ನಿಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ಏನಿದೆ ಇವೆರಡೂ ಬಂದುಬಿಟ್ಟು ಕರೆಕ್ಟಾಗಿ ಇದೆಯಾ, ಕರೆಕ್ಟಾಗಿ ಫಿಟ್ ಆಗಿದೆಯಾ, ಅದ್ರ ಜೊತೆಗೆ ಏನಾದರೂ ಇದು ಬಂದುಬಿಟ್ಟು ಕಾರ್ಬನ್ ಏನಾದರೂ ಡಿಪಾಸಿಟ್ ಆಗಿದೆಯಾ, ಇದ್ರ ಸುತ್ತಲೂ ಬಂದುಬಿಟ್ಟು ಕಾರ್ಬನ್ ಬಂದುಬಿಟ್ಟು ಡಿಪಾಸಿಟ್ ಆಗ್ತಿರುತ್ತೆ ಯೂಸ್ ಆಗ್ತಿದ್ದ ಹಾಗೆ ಇವೆರಡರಲ್ಲೂ. ಸೊ ಅದನ್ನು ನೀವೇನಾದರೂ ಕಾರ್ಬನ್ ಇರುತ್ತೆ ಅಂದರೆ ಕಪ್ಪು ಕಲರ್ದ ಒಂದು ಮಟೀರಿಯಲ್ಸ್ ಇತ್ತು, ಪೌಡರ್ ಟೈಪ್ ಇತ್ತು ಅಂತ ಹೇಳಿದ್ರೆ ಅದನ್ನು ಒನ್ ಟೈಮ್ ಇದನ್ನೆಲ್ಲ ಎರಡು ರಿಮೂವ್ ಮಾಡ್ಕೊಂಬಿಟ್ಟು ನೆಟ್ ಲೂಸ್ ಮಾಡೋದ್ರ ಮೂಲಕ ರಿಮೂವ್ ಮಾಡಿ ನೆಕ್ಸ್ಟ್ ಅದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ನೀವು ಸರಿಯಾಗಿ ರೀಕನೆಕ್ಟ್ ಮಾಡ್ಕೊಂಬಿಟ್ಟು ಡ್ರೈವಿಂಗ್ನ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಅದಾದಮೇಲೆ ಬಂದುಬಿಟ್ಟು ಇದು ಬಂದುಬಿಟ್ಟು ಏರ್ ಫಿಲ್ಟರ್ ಇರುತ್ತೆ ಇದರಲ್ಲಿ. ಬಂದರೆ ನಮ್ಮ ಇಂಜಿನಿಗೆ ಏನು ಅವಶ್ಯಕತೆ ಇರುತ್ತೆ ಆಕ್ಸಿಜನ್ನು ಫೈರಿಂಗ್ ಆಗಲಿಕ್ಕೆ, ಸೊ ಆ ಬಂದುಬಿಟ್ಟು ಏರನ್ನು ಇಲ್ಲಿಂದ ತೊಗೊಂಡ್ಬಿಟ್ಟು ಆ ಏರ್ ಮುಖಾಂತರ ಆಕ್ಸಿಜನ್ನ ತೊಗೊಳ್ಳುವಂಥದ್ದು. ಸೊ ಆ ಏರ್ ಫಿಲ್ಟರ್ ಬಂದುಬಿಟ್ಟು ಈ ಪೋರ್ಷನಲ್ಲಿ ಇರುತ್ತೆ. ಅದನ್ನು ಸಹ ಒಂದು ಸರಿ ನೀವು ಕ್ಲೀನಾಗಿ ಇದೆಯಾ ಇಲ್ವ ಅಂತ ಅದನ್ನು ಚೆಕ್ಔಟ್ ಮಾಡೋದು ತುಂಬಾ ಒಳ್ಳೆಯದು. ಇದ್ರ ಬಗ್ಗೆ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ಅದನ್ನು ನಾನು ಮೇಲೆ ಐ ಬಟನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ನೋಡ್ಕೊಂಬಿಟ್ಟು ಸಹ ನೀವು ಯಾವ ರೀತಿಯಾಗಿ ಏರ್ ಫಿಲ್ಟರ್ನ ಕ್ಲೀನ್ ಮಾಡೋದನ್ನು ನೋಡ್ಕೊಂಡು ಒಂದು ಸರಿ ಕ್ಲೀನ್ ಮಾಡ್ಕೊಂಬಿಟ್ಟು ಡ್ರೈವಿಂಗನ್ನು ಮಾಡೋದು ತುಂಬಾ ಒಳ್ಳೆಯದು. ನೀವು ಫಸ್ಟ್ ಬಂದುಬಿಟ್ಟು ಎಂಜಿನ್ ಆಯಿಲ್ ಲೆವೆಲ್ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ಎಂಜಿನ ಕೂಲೆಂಟ್ ಏನಿದೆ ಅದು ಬಂದುಬಿಟ್ಟು ಲೆವೆಲ್ ಸರಿಯಾಗಿದೆಯಲ್ಲ ಅಂತ ನೋಡ್ಕೋಬೇಕು. ಅದಾದಮೇಲೆ ಬ್ರೇಕ್ ಫ್ಲೂಯಿಡ್ ಆಯಿಲ್ ಏನಿದೆ ಅದನ್ನು ನೋಡ್ಕೋಬೇಕು ಮ್ಯಾಕ್ಸಿಮಮ್ ಲೆವೆಲ್ಗೆ ಇದೆಯಾ ಇಲ್ಲ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಆಯಿಲ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಲೆವೆಲ್ಗೆ ಇದೆಯಲ್ಲ ಅಂತ ಒಂದು ಸರಿ ಚೆಕ್ಔಟ್ ಮಾಡ್ಕೋಬೇಕು. ವೈಫರ್ ಫ್ಲೂಯಿಡ್ ವಾಟರ್ ಟ್ಯಾಂಕ್ ಇದೆ ಅದನ್ನು ಕರೆಕ್ಟಾಗಿ ಫಿಲ್ ಆಗಿದೆಯಾ, ನೀರು ಕಡಿಮೆ ಇದೆಯಾ ಅಥವಾ ಇಲ್ಲ ಅಂತ ಚೆಕ್ಔಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಏರ್ ಫಿಲ್ಟರ್ನ ಕ್ಲೀನ್ ಮಾಡ್ಕೊಂಡು ಹಾಕೊಳ್ಳೋದು ಒಳ್ಳೆಯದು. ಮತ್ತು ಬ್ಯಾಟ್ರಿಯ ಟರ್ಮಿನಲ್ಸ್ ಏನಿದೆ ಅದು ಕಾರ್ಬನ್ನ ಡಿಪಾಸಿಟ್ ಆಗಿದೆಯಾ ಇಲ್ವಾ ಇದ್ದರೆ ಅದನ್ನ ಒಂದು ಸರಿ ಕ್ಲೀನ್ ಮಾಡ್ಕೊಂಡು
ಮಾಡ್ಕೊಂಬಿಟ್ಟು ಕನೆಕ್ಟ್ ಮಾಡೋದು. ಸೊ ಇಷ್ಟು ಬಂದ್ಬಿಟ್ಟು ಎಂಜಿನ ಬಾನಟ್ ಓಪನ್ ಮಾಡಿದಾಗ ನೀವು ಚೆಕ್ಔಟ್ ಮಾಡುವಂಥದ್ದು ಬಿಫೋರ್ ಸ್ಟಾರ್ಟ್ ಲಾಂಗ್ ಡ್ರೈವ್. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಟೈರ್ನ ಕಂಡೀಷನ್ಸ್ ಏನಿದೆ ಅದನ್ನು ನೀವು ಒಂದು ಸಾರಿ ಚೆಕ್ಔಟ್ ಖಂಡಿತ ಮಾಡಲೇಬೇಕು. ಯಾಕಂದರೆ ನೀವು ಲಾಂಗ್ ಡ್ರೈವ್ ಹೋಗ್ತಾ ಇರೋದ್ರಿಂದ ನಮ್ಮ ಟೈರ್ಗಳು ಬಂದುಬಿಟ್ಟು ಒಂದು ಪ್ರಾಪರ್ ಕಂಡೀಷನಲ್ಲಿ ಇರಬೇಕಾಗುತ್ತೆ. ಹಾಗೆ ಟೈರಲ್ಲಿರುವಂಥ ಏರ್ ಪ್ರೆಷರ್ ಏನಿದೆ ಅದು ಬಂದುಬಿಟ್ಟು ಕರೆಕ್ಟಾಗಿದೆಯಾ, ಅಂದರೆ ನಮ್ಮ ಕಾರ್ನ ಮ್ಯಾನುಫ್ಯಾಕ್ಚರ್ ಕಂಪನಿ ಏನು ರೆಕಮೆಂಡ್ ಮಾಡಿರುತ್ತೆ ಆ PSI ಅಷ್ಟೇ ಲೆವೆಲಾಗಿ ಕರೆಕ್ಟಾಗಿದೆಯಾ ಪ್ರೆಷರ್ ಅನ್ನೋದನ್ನು ಒಂದು ಸಾರಿ ನೀವು ಚೆಕ್ಔಟ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಕಾರ್ಗಳಲ್ಲಿ ಬಂದುಬಿಟ್ಟು ಒಂದು 32 PSI ಅಥವಾ 33 PSIನ ಮೆನ್ಷನ್ ಮಾಡಿರ್ತಾರೆ, ರೆಕಮೆಂಡ್ ಮಾಡಿರ್ತಾರೆ ಕಂಪನಿಯವರು. ಸೊ ಅಷ್ಟೇ ಏರ್ ಬಂದುಬಿಟ್ಟು ನಮ್ಮ 4 ಟೈರ್ಗಳಲ್ಲಿ ಇದೆಯಾ ಇಲ್ಲವ ಅಂತ ಒಂದು ಸಾರಿ ನೀವು ಚೆಕ್ಔಟ್ ಮಾಡ್ಕೋಬೇಕು ಸ್ನೇಹಿತರೆ. ನಮ್ಮ ಟೈರ್ನ ಕಂಡೀಷನ್ನ ನಾವು ಸೈಡ್ ವಾಲಿಂದ ಒಂದು ಸಾರಿ ಚೆಕ್ಔಟ್ ಮಾಡಬೇಕು. ಅಂದರೆ ಸೈಡ್ ವಾಲ್ ಬಂದುಬಿಟ್ಟು ಏನಾದರೂ ವೀಕ್ ಆಗಿದೆಯಾ ಅಥವಾ ಸೈಡ್ ವಾಲಲ್ಲಿ ಯಾವುದೇ ರೀತಿಯ ಒಂದು ಕ್ರ್ಯಾಕ್ಸ್ ಏನಾದರೂ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ನಿಮ್ಮ ಟೈರ್ನ ಸೈಡ್ ವಾಲಲ್ಲಿ ಕ್ರ್ಯಾಕ್ ಇದೆ ಅಥವಾ ವೀಕ್ ಆಗಿದೆ ಅಂತ ಗೊತ್ತಾದರೆ ನೀವು ಟೈರ್ನ ರಿಪ್ಲೇಸ್ಮೆಂಟ್ ಮಾಡಿಸೋದು ಒಳ್ಳೆಯದು. 4 ಟೈರ್ನ ಕಂಡೀಷನ್ನ ಚೆಕ್ ಮಾಡೋದ್ರ ಜೊತೆಗೆ ನಿಮ್ಗೆ ಸ್ಪೇರ್ ಟೈರ್ ಏನಿದೆ, ಸ್ಟೆಪ್ನಿ ಏನಿದೆ ಅದನ್ನು ಸಹ ಒಂದು ಸಾರಿ ನೀವು ಚೆಕ್ಔಟ್ ಮಾಡಬೇಕು. ಅದರ ಕಂಡೀಷನ್ ಹೇಗಿದೆ, ಅಂದರೆ ಇನ್ ಕೇಸ್ ಏನಾದರೂ ದಾರಿ ಮಧ್ಯದಲ್ಲಿ ಏನಾದರೂ ಒಂದು ಟೈರ್ ಏನಾದರೂ ಪಂಚರ್ ಆಯಿತು ಅಂತ ಹೇಳಿದ್ರೆ, ಪಂಚರ್ನ ಇಂಟೆನ್ಸಿಟಿ ಏನಿದೆ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ನೀವು ಇಮಿಡಿಯೇಟ್ ಆಗಿ ನೀವು ಟೈರ್ನ ಚೇಂಜ್ ಮಾಡಬೇಕಾಗತ್ತೆ. ಅಂದರೆ ಸ್ಪೇರ್ ವೀಲ್ನ ಯೂಸ್ ಮಾಡುವಂಥ ಚಾನ್ಸ್ ಬರುತ್ತೆ. ಸೊ ಆ ಟೈಮ್ನಲ್ಲಿ ಸ್ಪೇರ್ ವೀಲ್ ಬಂದುಬಿಟ್ಟು ಯೂಸ್ ಆಗೋದಕ್ಕೆ, ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ರೆಡಿ ಇರಬೇಕು. ಅದರ ಕಂಡೀಷನ್ ಸಹ ಕರೆಕ್ಟ್ ಆಗಿರಬೇಕು, ಏರ್ ಪ್ರೆಷರ್ ಬಂದ್ಬಿಟ್ಟು ಸರಿಯಾಗಿರಬೇಕು. ನೆಕ್ಸ್ಟ್ ಬಂದು ಸ್ನೇಹಿತರೆ, ನಿಮ್ಮ ಕೀ ಏನು ಆನ್ ಮಾಡ್ತೀವಿ ನಾವು, ಕೀ ಆನ್ ಮಾಡಿದ ತಕ್ಷಣ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಕೆಲವೊಂದು ಸೈನ್ಸ್ ಲೈಟ್ ಶೋ ಆಗ್ತಿರುತ್ತೆ. ಸೊ ಅವು ಬಂದ್ಬಿಟ್ಟು ಕೆಲವೊಂದು ಸೆನ್ಸರ್ಸ್ನ ಇಂಡಿಕೇಟ್ ಮಾಡುತ್ತೆ. ಅಂದರೆ ನಮ್ಮ ಎಂಜಿನಲ್ಲಿ ಬಂದ್ಬಿಟ್ಟು ಯಾವ್ಯಾವ ಪಾರ್ಟ್ಸ್ ಸರಿಯಾಗಿ ವರ್ಕ್ ಆಗುತ್ತಾ ಇಲ್ಲ ಅಂತ ಇಂಡಿಕೇಟ್ ಮಾಡುತ್ತೆ. ಸ್ನೇಹಿತರೆ, ನಾವು ಕೀ ಇನ್ಸರ್ಟ್ ಮಾಡ್ಕೊಂಬಿಟ್ಟು ಒನ್ಸ್ ಆನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಈ ರೀತಿಯ ಒಂದು ಸಿಂಬಲ್ಸ್ ಆನ್ ಆಗಿರೋದನ್ನು ನೀವು ನೋಡ್ಬೋದು. ಓಕೆನಾ, ನೋಡಿ ಇಗ್ನಿಷನ್ ಸ್ಟಾರ್ಟ್ ಆಯಿತು. ಸೊ ಇಗ್ನಿಷನ್ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಯಾವುದೇ ರೀತಿಯ ಇಂಡಿಕೇಶನ್ ಲೈಟ್ ಸೈನ್ಸ್ ಏನಿದೆ ಅದು ಆ್ಯಕ್ಚುಲಿ ಆನ್ ಆಗಿರಬಾರ್ದು. ಸಿಂಬಾಲ್ ಏನಿದೆ ಇದು ಬಂದ್ಬಿಟ್ಟು ಎಂಜಿನ್ ಆಯಿಲ್ ಲೆವೆಲ್. ಇನ್ ಕೇಸ್ ಏನಾದರೂ ಇಗ್ನಿಷನ್ ಸ್ಟಾರ್ಟ್ ಆದಮೇಲೂ ಈ ಲೈಟ್ ಬಂದುಬಿಟ್ಟು ಗ್ಲೋ ಆಗ್ತಾ ಇದೆ, ಅಂದರೆ ಇದು ಆನ್ ಆಗಿದೆ, ಸ್ಟೇಬಲ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಎಂಜಿನ್ನ ಅಲ್ಲಿ ಬಂದುಬಿಟ್ಟು ಆಯಿಲ್ನ ಲೆವೆಲ್ ಬಂದುಬಿಟ್ಟು ಕಡಿಮೆ ಇದೆ ಅಂತ ಅರ್ಥ. ಸೊ ಆ ಟೈಮ್ನಲ್ಲಿ ನೀವು ಆಯಿಲ್ನ ಟಾಪ್ ಅಪ್ ಮಾಡ್ಕೊಂಬಿಟ್ಟೆ ನೀವು ಗಾಡಿನ ಸ್ಟಾರ್ಟ್ ಮಾಡಬೇಕು. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಸಿಂಬಲ್ ಏನು ನೋಡ್ತೀರಾ, ಪ್ಲಸ್ ಮೈನಸ್ ಸಿಂಬಲ್ ಕಾಣಿಸ್ತಾ ಇದಲ್ವಾ. ಸೊ ಇದು ಬಂದುಬಿಟ್ಟು ನಮ್ಮ ಎಂಜಿನಲ್ಲಿರುವಂಥ ಬ್ಯಾಟ್ರಿಯ ಕಂಡೀಷನ್ನ ತೋರಿಸುತ್ತೆ. ಇನ್ ಕೇಸ್ ಏನಾದರೂ ಇಗ್ನಿಷನ್ ಸ್ಟಾರ್ಟ್ ಆದಮೇಲೂ ಈ ಲೈಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ನಿಮ್ಮ ಬ್ಯಾಟ್ರಿ ಬಂದುಬಿಟ್ಟು ಪ್ರಾಪರಾಗಿ ಚಾರ್ಜ್ ಆಗ್ತಾ ಇಲ್ಲ, ಆ ಬ್ಯಾಟ್ರಿಯ ಕಂಡೀಷನ್ನು ಸರಿಯಾಗಿಲ್ಲ ಅಂತ ಅರ್ಥ. ಸೊ ಆ ಟೈಮ್ನಲ್ಲಿ ಬಂದುಬಿಟ್ಟು ನೀವು ಬ್ಯಾಟ್ರಿಯನ್ನು ಒಂದು ಸರಿ ಚೆಕ್ಔಟ್ ಮಾಡಬೇಕಾಗುತ್ತೆ. ಅಥವಾ ಇನ್ ಕೇಸ್ ಏನಾದರೂ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾದ್ರೂ ಬೀಳ್ಬೋದು. ಸೊ ಆ ಟೈಮ್ನಲ್ಲಿ ನೀವು ಅದನ್ನು ಖಂಡಿತ ಅವಾಯ್ಡ್ ಮಾಡಬಾರ್ದು. ಅದಾದಮೇಲೆ ನೀವು ಇಲ್ಲಿ ಎಲ್ಲೋ ಲೈಟ್ ಏನು ಕಾಣಿಸ್ತಾ ಇದ್ರೋ ಇದಕ್ಕೆ ಬಂದುಬಿಟ್ಟು ಎಂಜಿನ್ ಮಾಲ್ ಫಂಕ್ಷನ್ ಇಂಡಿಕೇಶನ್ ಅಂತ ಹೇಳ್ತೀವಿ. ಇನ್ ಕೇಸ್ ಏನಾದರೂ ಇದು ಬಂದುಬಿಟ್ಟು ಇಗ್ನಿಷನ್ ಸ್ಟಾರ್ಟ್ ಆದಮೇಲೂ ಈ ಲೈಟ್ ಬಂದುಬಿಟ್ಟು ಬ್ಲಿಂಕ್ ಆಗ್ತಾ ಇದೆ ಈ ಹೇಳಿದ್ರೆ ಸೊ ಅಲ್ಲಿ ಬಂದುಬಿಟ್ಟು ನೀವು ಆ್ಯಕ್ಚುಲಿ ನಿಮ್ಮ ಎಂಜಿನ್ನಲ್ಲಿ ಯಾವುದೋ ರೀತಿಯ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ. ಅಂದರೆ ಎಂಜಿನ್ನಲ್ಲಿ ಫೈರಿಂಗ್ ಸರಿಯಾಗಿ ಆಗ್ತಾ ಇಲ್ಲದೆ ಇದ್ದರೂ ಈ ಲೈಟ್ ಬರುತ್ತೆ. ಅಥವಾ ಎಂಜಿನಲ್ಲಿ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇದ್ದು ಅಂತ ಹೇಳಿದ್ರೆ ಅದು ಬ್ಲಿಂಕ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಇನ್ ಕೇಸ್ ಏನಾದರೂ ಅದು ಬ್ಲಿಂಕ್ ಆಗದೆ ಕಂಟಿನ್ಯೂಸ್ ಸ್ಟೇಬಲ್ ಆಗಿ ಹೋಲ್ಡ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಗಾಡಿಯೇ ಬಂದುಬಿಟ್ಟು ಆ್ಯಕ್ಚುಲಿ ಸ್ಟಾರ್ಟೇ ಮಾಡಬಾರ್ದು ಆ ಕಂಡೀಷನಲ್ಲಿ. ಸೊ ಆ ರೀತಿ ಏನಾದರೂ ಲೈಟ್ಸ್ ಇಂಡಿಕೇಶನ್ ಇದಿತ್ತು ಅಂತ ಹೇಳಿದ್ರೆ ಫಸ್ಟ್ ಅದನ್ನು ರೆಕ್ಟಿಫೈ ಮಾಡ್ಕೊಂಬಿಟ್ಟು, ಅಂದರೆ ಗಾಡಿಯ ಸರ್ವಿಸ್ ಪ್ರಾಪರ್ ಸರ್ವಿಸ್ ಮಾಡ್ಕೊಂಬಿಟ್ಟು ಅದನ್ನು ಸಾಲ್ವ್ ಮಾಡ್ಕೊಂಬಿಟ್ಟು ನೀವು ಡ್ರೈವಿಂಗ್ನ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನೀವು ದಾರಿ ಮಧ್ಯದಲ್ಲಿ ಎಲ್ಲಾದರೂ ಬಂದುಬಿಟ್ಟು ನಿಮ್ಮ ಎಂಜಿನ್ ಸೀಸ್ ಆಗಿ ಎಂಜಿನ್ ಕೈ ಕೊಡುವಂಥ ಚಾನ್ಸಸ್ ಇರುತ್ತೆ. ಇವೆಲ್ಲ ಆದಮೇಲೆ ಈಗ ನಾನು ಹೇಳಿದೆ 4-5 ಪಾಯಿಂಟ್ ಇವೆಲ್ಲ ಚೆಕ್ ಆದರೂ ಕೂಡ ನೀವು ಒನ್ಸ್ ಏನಾದರೂ ನಿಮ್ಮ ಗಾಡಿಯ ಸರ್ವಿಸಿಂಗ್ ಟೈಮ್ ಏನಾದರೂ ಹತ್ತಿರ ಬಂದಿದೆ ಅಂತ ಹೇಳಿದ್ರೆ ಅಥವಾ ಸರ್ವಿಸ್ ಮಾಡಿಸ್ಬೇಕಾಗಿದೆ ಅಂತ ಹೇಳಿದ್ರೆ ಒಂದು ಪ್ರಾಪರ್ ಸರ್ವಿಸನ್ನು ಮಾಡ್ಕೊಂಬಿಟ್ಟು ನೀವು ಲಾಂಗ್ ಡ್ರೈವ್ ಹೋಗೋದನ್ನು ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ಇವಿಷ್ಟು ಬಂದುಬಿಟ್ಟು ನೀವು ಡ್ರೈವಿಂಗನ್ನು ಹೋಗೋಕೆ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನಿಮ್ಮ ಗಾಡಿಯನ್ನು ಚೆಕ್ ಮಾಡುವಂಥ ಒಂದು ಮೆಥಡ್ಸ್. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಡ್ರೈವಿಂಗ್ ಸ್ಟಾರ್ಟ್ ಆದಮೇಲೆ ನಾವೇ ಸೆಲ್ಫ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿದ್ವಿ ನಮ್ಮ ಗಾಡಿನ ಅಂತ ಹೇಳಿದ್ರೆ ಸೊ ನಾವು ಯಾವ ರೀತಿಯಾಗಿ ಕೇರ್ ತೊಗೋಬೇಕು, ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಬೇಕು ಅನ್ನೋದನ್ನು ನೋಡೋಣ ಈಗ ಒನ್ ಬೈ ಒನ್.